ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ದ ಮೈಂಡ್ ಈಸ್ ಎವ್ರಿಥಿಂಗ್, ವಾಟ್ ಯು ಥಿಂಕ್ ಯು ಬಿಕಮ್. ಗೌತಮ ಬುದ್ಧ ಹೇಳಿದಂಥ ಮಾತು. ನಮ್ಮ ಮನಸ್ಸು ಯಾವುದನ್ನು ಗಾಢವಾಗಿ ನಂಬುತ್ತದೆಯೋ, ಯಾವುದನ್ನು ಪುನಃ ಪುನಃ ಯೋಚಿಸುತ್ತದೆಯೋ, ಯಾವ ರೀತಿ ನಾವು ಒಂದು ವಿಚಾರದ ಬಗ್ಗೆ ಚರ್ಚಿಸಿ ಮಾತನಾಡುತ್ತೇವೆಯೋ, ಒಂದು ಘಟನೆಯನ್ನು ಹೇಗೆ ಕಲ್ಪಿಸಿಕೊಳ್ಳುತ್ತೇವೆಯೋ ಅದು ಹೆಚ್ಚಿನ ಸಂದರ್ಭಗಳಲ್ಲಿ ಹಾಗೆಯೇ ನಡೆಯುತ್ತದೆ. ಆದ್ದರಿಂದ ನಮ್ಮ ಯೋಚನೆಗಳು, ವಿಚಾರಗಳು, ಊಹೆ, ಕಲ್ಪನೆಗಳು, ಮಾತುಗಳು ಸದಾ ಸಕಾರಾತ್ಮಕವಾಗಿರಲಿ. ಸಕಾರಾತ್ಮಕವಾಗಿ ಇದ್ದರೆ ಅದು ನಡೆಯುವ ಸಾಧ್ಯತೆ ಹೆಚ್ಚು. ಇದೇ ಮಾತನ್ನು ನಮ್ಮ ಉಪನಿಷತ್ತು ಹೇಳುತ್ತೆ, ಯದ್ಭಾವಂ ತದ್ಭವತಿ. ನೀವು ಹೇಗೆ ಭಾವಿಸುತ್ತೀರೋ ಹಾಗೆ ನಡೆಯುತ್ತೆ. ಇಂತಹ ಮಾತುಗಳನ್ನು ಒಳಗೊಂಡಿದೆ ಒಂದು ಪುಸ್ತಕ, ನಿನ್ನೆ ನಿನ್ನೆಗೆ, ಇಂದು ಇಂದಿಗೆ. ನಿನ್ನೆ ನಿನ್ನೆಗೆ, ಇಂದು ಇಂದಿಗೆ ಡಾಕ್ಟರ್ ವಿನಯಾ ಶ್ರೀನಿವಾಸ್ ಅವರು ಬರೆದಂಥ ವ್ಯಕ್ತಿತ್ವ ವಿಕಸನದ ಕೃತಿ. ಡಾಕ್ಟರ್ ವಿನಯಾ ಶ್ರೀನಿವಾಸ್ ಅವರು ವೃತ್ತಿಯಿಂದ ವೈದ್ಯರು, ರೋಗ ಲಕ್ಷಣ ಶಾಸ್ತ್ರಜ್ಞೆ, ಪೆಥಾಲಜಿಸ್ಟ್. ಇವರು ಪ್ರವೃತ್ತಿಯಲ್ಲಿ ಲೇಖಕಿಯಾಗಿದ್ದಾರೆ. ಶಿವಮೊಗ್ಗದಲ್ಲಿ ಇರತಕ್ಕಂಥ ಪ್ರತಿಷ್ಠಿತ ಸುಬ್ಬಯ್ಯ ಸಮೂಹ ಸಂಸ್ಥೆಗಳ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ತಮ್ಮ ವೃತ್ತಿಯಲ್ಲಿ, ದೈನಂದಿನ ಬದುಕಿನಲ್ಲಿ ಹಾಗೂ ತಮ್ಮ ಕುಟುಂಬದಲ್ಲಿ ಏನೆಲ್ಲ ಘಟನೆಗಳು ನಡೆಯುತ್ತವೆ ಅದನ್ನು ಸೂಕ್ಷ್ಮವಾಗಿ ಅವಲೋಕಿಸುವ ಒಂದು ಹವ್ಯಾಸವನ್ನು ರೂಢಿಸ್ಕೊಂಡಿದ್ದಾರೆ. ವೈದ್ಯರಾಗಿ ರೋಗಿಗಳ ಬದುಕಿಗೆ ಬಹಳ ಹತ್ತಿರದಿಂದ ಏನು ಒಂದು ಅನುಭವವನ್ನು ಪಡೀತಾರೆ ವೈದ್ಯರು, ರೋಗಿಯ ಮನೆ ಮಂದಿಗೇ ಗೊತ್ತಿಲ್ಲದೆ ಇರತಕ್ಕಂಥ ಅನೇಕ ವಿಚಾರಗಳು ವೈದ್ಯರಿಗೂ ಸಹ ಗೊತ್ತಿರುತ್ತೆ. ಆ ವೈದ್ಯರು ಅವನ್ನು ಸಾಮಾನ್ಯವಾಗಿ ಯಾರಿಗೂ ಹೇಳೋದಿಲ್ಲ, ಮುಚ್ಚಿಟ್ಕೊಂಡಿರ್ತಾರೆ. ಆದರೆ ಆ ಘಟನೆಗಳು ವೈದ್ಯರನ್ನೂ ಸಹ ಪ್ರಭಾವಿಸಬಲ್ಲದು. ಹೀಗೆ ತಮ್ಮ ವೃತ್ತಿ ಬದುಕಲ್ಲಿ ತಾವು ಏನೆಲ್ಲ ಕಂಡಿದ್ದೇವೆ, ನೋಡಿದ್ದೇವೆ, ಅದನ್ನು ಸರಳವಾಗಿ ಬರೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಪುಟ, ಒಂದೂವರೆ ಪುಟ ಈ ವ್ಯಾಪ್ತಿಯಲ್ಲಿ ಇವರು ಬರೆಯುವ ವಿಚಾರಗಳು ಇದೆಯಲ್ಲ, ಅದು ನಿಜಕ್ಕೂ ನೇರವಾಗಿ ಮನಸ್ಸನ್ನು ಮುಟ್ಟುತ್ತೆ. ಎರಡನೇ ಸಲ ಓದಬೇಕು ಅಂತ ಅನಿಸಲ್ಲ, ಅಷ್ಟು ಸರಳವಾಗಿದೆ ಇವರ ಭಾಷೆ. ಈ ಲೇಖನಗಳೆಲ್ಲ ಈಗಾಗಲೇ ಕನ್ನಡದ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಅವುಗಳನ್ನು ಸೇರಿಸಿ ಈಗ ಸಂಕಲನದ ರೂಪದಲ್ಲಿ ತಂದಿದ್ದಾರೆ. ಮೆಚ್ಚುಗೆಯ ಮಾತುಗಳನ್ನಾಡಿ. ಯಾರಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ತು ಅಂದರೆ ಅದನ್ನು ಹೊಗಳಬೇಕು, ಆಗ ಅವರಿಂದ ಮತ್ತಷ್ಟು ಒಳ್ಳೆಯ ಕೆಲಸಗಳು ಬರಬಹುದು. ದೈನಂದಿನ ಬದುಕಿನಲ್ಲಿ ಒಂದು ಶಿಸ್ತನ್ನು ರೂಪಿಸ್ಕೋಬೇಕು. ಶಿಸ್ತು ಇಲ್ಲದೆ ಇರೋ ಬದುಕು ಅಂದರೆ ಸೂತ್ರವಿಲ್ಲದ ಗಾಳಿಪಟದ ಹಾಗೆ. ಹಾಗಾಗಿ ಶಿಸ್ತನ್ನು ರೂಪಿಸಿಕೊಳ್ಳಿ. ಮನಸ್ಸಿನ ಸಿದ್ಧತೆ ಮುಖ್ಯ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೆ ಮೊದಲು ಈ ಕೆಲಸವನ್ನು ನಾನು ಮಾಡ್ತೇನೆ, ಪರಿಪೂರ್ಣವಾಗಿ ಮಾಡ್ತೇನೆ, ಮಾಡಿ ಯಶಸ್ಸನ್ನು ಗಳಿಸ್ತೇನೆ ಅನ್ನೋ ಆತ್ಮವಿಶ್ವಾಸ ಇದ್ದರೆ ಮಾತ್ರ ಆ ಕೆಲಸವನ್ನು ಆರಂಭಿಸಬೇಕು. ಇಲ್ಲದಿದ್ದರೆ ಆರಂಭಿಸೋದಕ್ಕೆ ಹೋಗಬಾರ್ದು. ಎಲ್ಲ ವೃತ್ತಿಗಳನ್ನು ಗೌರವಿಸಿ. ಪ್ರತಿಯೊಂದು ವೃತ್ತಿಯೂ ಸಹ ಪವಿತ್ರವಾದದ್ದೇ. ವೃತ್ತಿಗಳಲ್ಲಿ ದೊಡ್ಡದು, ಮೇಲು, ಕೀಳು ಇವೆಲ್ಲ ಇಲ್ಲ. ಹಾಗಾಗಿ ಆ ವೃತ್ತಿಯನ್ನು ಮಾಡುವ ಜನ ಯಾರಿದ್ದಾರೆ ಅವರನ್ನು ಮೂಲತಃ ಗೌರವಿಸುವ ವಿಶಾಲ ಮನೋಭಾವವನ್ನು ರೂಢಿಸ್ಕೋಬೇಕು ಅಂತ ಹೇಳ್ತಾರೆ. ಹೀಗೆ ಒಟ್ಟು 44 ಕಿರು ಅಧ್ಯಾಯಗಳಲ್ಲಿ ನಮ್ಮ ಅಂತರಂಗ ಬೆಳೆಯೋದಕ್ಕೆ, ಸಶಕ್ತವಾಗೋದಕ್ಕೆ, ಅರಳೋದಕ್ಕೆ ಅಗತ್ಯವಾದ ಒಳನೋಟಗಳನ್ನು ಕೊಡ್ತಾ ಹೋಗ್ತಾರೆ ಡಾಕ್ಟರ್ ವಿನಯಾ ಶ್ರೀನಿವಾಸ್ ಅವರು. ನಿನ್ನೆ ನಿನ್ನೆಗೆ, ಇಂದು ಇಂದಿಗೆ ನಾವೆಲ್ಲ ಓದಬಹುದಾದಂಥ ಕೃತಿ. ಹಾಗೆಯೇ ಮಕ್ಕಳಿಗೆ ಓದಲು ಕೊಡೋದಕ್ಕೆ ಅರ್ಹತೆ ಪಡೆದಿರುವಂಥ ಕೃತಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೀತಮ್ ಕುಮಾರ್ ಜೆ ವಿ. ನಾನು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್.
ಮೂಲತಃ ದಾವಣಗೆರೆ ನಮ್ಮದು. ಇವಾಗ ಕೆ ಆರ್ ಪುರಂ ಬೆಂಗಳೂರಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪ್ರವಾಸ ಹಾಗೂ ಟೆರೆಸ್ ಗಾರ್ಡನಿಂಗ್. ಪ್ರೀತಮ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನ್ನಪೂರ್ಣ. ನಾನು ಬೆಂಗಳೂರಿನ ಕೃಷ್ಣರಾಜಪುರದಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಅಂದರೆ ನಾನು ಗೃಹಿಣಿ, ಜೊತೆಗೆ ನಮ್ಮದು ಹರಿದಾಸ ಸಂಘ ಇದೆ, ಅಲ್ಲಿ ದಾಸರ ಪದಗಳನ್ನ ಹಾಡು ಹೇಳೋದು, ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿಕೊಡೋದು, ದಾಸರದ ಕಾರ್ಯಕ್ರಮಗಳು. ತುಂಬ ಸಂತೋಷ ಅನ್ನಪೂರ್ಣ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಎಲ್ರಿಗೂ ನಮಸ್ಕಾರ. ನಾನು ಸೋಮಶೇಖರ್ ಅಂತ ನಾಗರಬಾವಿ 2ನೇ ಹಂತದಿಂದ ಬಂದಿದ್ದೀನಿ. ವೃತ್ತಿಯಲ್ಲಿ ದಿನಪತ್ರಿಕೆ ಹಂಚಿಕೆ ಮಾಡ್ಕೊಂಡಿದ್ದೀನಿ. ಹವ್ಯಾಸಗಳಲ್ಲಿ ಪ್ರವಾಸ ತುಂಬ ಇಷ್ಟ ಆಗುತ್ತೆ. ಪ್ರಕೃತಿಯಲ್ಲಿ ಓಡಾಡೋದು, ಚಾರಣ ಮಾಡೋದು ಭಾಳ. ತುಂಬ ಸಂತೋಷ ಸೋಮಶೇಖರ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಕಾಫ್ಕಾ ಕಥೆಗಳು. ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ GN ರಂಗನಾಥರಾವ್ ಅವರು. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಖರ್ಜೂರ ಹಣ್ಣುಗಳ ಭೌಗೋಳಿಕ ಸೂಚಕ ಸ್ಥಾನವು, ಜಿಯೋಗ್ರಾಫಿಕಲ್ ಇಂಡಿಕೇಟರ್, ಇದು ಯಾವ ರಾಜ್ಯಕ್ಕೆ ದೊರೆತಿದೆ ನಮ್ಮ ದೇಶದಲ್ಲಿ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು: ಮಧ್ಯಪ್ರದೇಶ, ಹರಿಯಾಣ, ರಾಜಸ್ಥಾನ, ಗುಜರಾತ್. ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಅನ್ನಪೂರ್ಣ, ಆನಂತರ ಪ್ರೀತಮ್ ಕುಮಾರ್ ಅವರು. ಅನ್ನಪೂರ್ಣ ರಾಜಸ್ಥಾನ. ಆಯ್ಕೆ 3. ಪ್ರೀತಮ್ ಗುಜರಾತ್. ಉತ್ತರವನ್ನು ನೋಡೋಣ. ಗುಜರಾತ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪ್ರೀತಮ್ ಕುಮಾರ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಅವರಿಗೆ ಕಾಫ್ಕಾ ಕಥೆಗಳ ಕೃತಿಯನ್ನು ಕೊಟ್ಟಿದ್ದೇವೆ. ಇದನ್ನು ಕಚ್ಚಿ ತಾರೀಖ್ ಅಂತ ಕರೀತಾರೆ. ಗುಜರಾತಲ್ಲಿ ಸಿಗುವಂಥ ಖರ್ಜೂರ ಏನಿದೆ ಅದು ಕಚ್ಚಿ ತಾರೀಖ್ ಅಂತ. ಕಚ್ಚಿ ಅನ್ನೋದು ಕಚ್ ಪ್ರದೇಶವನ್ನು ಸೂಚಿಸುತ್ತೆ. ಗುಜರಾತಲ್ಲಿ ಇರ್ತಕ್ಕಂಥ ಕಚ್ ಪ್ರದೇಶ ಹೆಚ್ಚು ಕಡಿಮೆ ಮರುಭೂಮಿಯೇ. ಅದು ಸುಮಾರು ಇಂದಿಗೆ 500-600 ವರ್ಷಗಳ ಹಿಂದೆ ಈ ಹಜ್ ಯಾತ್ರೆಗೆ ಹೋಗ್ತಾ ಇದ್ದಂಥ ಯಾತ್ರಿಕರು ಯಾರಿದ್ದರು, ಅವರು ಈ ಪ್ರದೇಶದಲ್ಲಿ ಉಳ್ಕೊಂಡಾಗ ಅವರು ಹಾಕಿದಂತಹ ಮರಗಿಡಗಳು ಹಾಗೆ ಮುಂದುವರ್ಕೊಂಡು ಬಂದಿದೆ ಅಂತ ಒಂದು ನಂಬಿಕೆ ಇದು. ಆದರೆ ಇವತ್ತು ಈ ಕಚ್ ಪ್ರದೇಶದಲ್ಲಿ ಸುಮಾರು 20 ದಶಲಕ್ಷ ಖರ್ಜೂರ ಮರಗಳಿವೆಯಂತೆ. 20 ದಶಲಕ್ಷ ಖರ್ಜೂರ ಮರಗಳು. ಹಾಗಾಗಿ ಇಡೀ ಭಾರತದಲ್ಲಿ ಎಷ್ಟು ಖರ್ಜೂರ ಉತ್ಪಾದನೆ ಆಗುತ್ತೆ ಅದರಲ್ಲಿ 85% ಖರ್ಜೂರ ಈ ಕಚ್ ಪ್ರದೇಶದಲ್ಲೇ ಉತ್ಪಾದನೆ ಆಗುತ್ತಂತೆ. ಹಾಗಾಗಿ ಈ ವರ್ಷ ಅವರಿಗೆ ಈ ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಅಂತ ಏನು ಒಂದು ಗೌರವ ಸ್ಥಾನ ಇದೆ, ಆ ಸ್ಥಾನವು ದೊರೆತಿದೆ. ಮುಂದಿನ ಪುಸ್ತಕ ಕೈ ಜಾರಿದ ಸುಮಗಳು. ಡಾಕ್ಟರ್ ಎನ್ ಮುರಳೀಧರ್ ಅವರು ಬರೆದಂಥ ಬೃಹತ್ ಕಾದಂಬರಿ. ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ರಸ್ತೆ ಅಪಘಾತಗಳಿಂದ ಪ್ರತಿ ಗಂಟೆಗೆ ಎಷ್ಟು ಜನರು ಮರಣಿಸುತ್ತಿರುವರು ಎನ್ನಲಾಗಿದೆ. ಆಯ್ಕೆಗಳನ್ನು ನೋಡೋಣ. 29 ಜನ, 19 ಜನ, 9 ಜನ, 39 ಜನ. ಮೊದಲಿಗೆ ಪ್ರೀತಮ್ ಕುಮಾರ್, ಆನಂತರ ಅನ್ನಪೂರ್ಣ. 29 ಜನ. 29 ಜನ. ಆಯ್ಕೆ 1. ಅನ್ನಪೂರ್ಣ 39 ಜನ. ಆಯ್ಕೆ 4. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 19 ಆಗಿತ್ತು. ಪ್ರತಿ ಗಂಟೆ 19 ಜನ ಸಾಯ್ತಾ ಇದ್ದು 53 ಜನ ಗಾಯಾಳುಗಳಾಗ್ತಾ ಇದ್ದಾರಂತೆ ನಮ್ಮ ದೇಶದಲ್ಲಿ. ಹಾಗಾಗಿ 2030ನೇ ಹೊತ್ತಿಗೆ ಈ ಅಪಘಾತಗಳ ಪ್ರಮಾಣ, ಸಾವು ನೋವಿನ ಪ್ರಮಾಣ ಏನಿದೆ ಅದನ್ನು 50% ಕಡಿಮೆ ಮಾಡಬೇಕು ಅಂತ ನಮ್ಮ ಸರ್ಕಾರ ಯೋಜನೆಯನ್ನು ಹಾಕ್ಕೊಂಡಿದೆ. ಅದಕ್ಕಾಗಿ ಮೊದಲ ಆದ್ಯತೆಯನ್ನು ಸಾರ್ವಜನಿಕ ಶಿಕ್ಷಣವನ್ನು, ಹೇಗೆ ವಾಹನಗಳನ್ನು ಚಲಾಯಿಸ್ಕೋಬೇಕು, ನಡಿಬೇಕು ಅನ್ನೋದ್ರ ಬಗ್ಗೆ ಕೊಡ್ತಾರಂತೆ. ಎರಡನೇದು ಸವಾರರ ವರ್ತನೆ ಏನಿದೆ ಇದು ಬಹಳ ಮುಖ್ಯ. ಅನೇಕ ಸಂದರ್ಭಗಳಲ್ಲಿ ನಮ್ಮ ತಪ್ಪುಗಳಿಂದ ಅಪಘಾತಗಳಾಗೋದು
ಅಪರೂಪ. ಬೇರೆಯವರ ತಪ್ಪುಗಳಿಂದಲೇ ಅಪಘಾತಗಳು ನಡೆಯುತ್ತೆ. ಹಾಗಾಗಿ ಸವಾರರು ಹೇಗೆ ಎಚ್ಚರಿಕೆಯಿಂದ ವಾಹನ ನಡೆಸಬೇಕು ಅನ್ನೋದು ಎರಡನೇದು. ಮೂರನೇದು, ರಸ್ತೆಯ ಸುರಕ್ಷತಾ ಕ್ರಮಗಳು ಏನಿದೆ ಅದು ಮತ್ತಷ್ಟು ಸುಧಾರಿಸುವ ದಿಶೆಯಲ್ಲಿ ಯೋಚನೆ ಮಾಡ್ತಾ ಇದೆಯಂತೆ ಸರ್ಕಾರ. ಖಂಡಿತ ಈ ಅಪಘಾತಗಳ ಪ್ರಮಾಣ ಇಳಿಲೇಬೇಕು, ಇಳಿಸೋಕ್ಕೆ ಸಾಧ್ಯವಿದೆ. ಅದಕ್ಕೆ ನಾವು ನೀವು ಮನಸ್ಸು ಮಾಡಬೇಕಷ್ಟೆ. ಮುಂದಿನ ಪುಸ್ತಕ, ದಯವಿಟ್ಟು ಮುಚ್ಚಬೇಡಿ ರಸ್ತೆ ಗುಂಡಿಗಳನ್ನು ಅಂತ ಕೇಳ್ತಾ ಇದ್ದಾರೆ ಎಚ್ ಶಾಂತರಾಜ ಐತಾಳ ಅವರು. ನಮ್ಮ ಪ್ರಶ್ನೆ, ಪುನಗನೂರು ಹಸು ಯಾವ ರಾಜ್ಯಕ್ಕೆ ಸೇರಿದೆ? ಆಯ್ಕೆಗಳನ್ನು ನೋಡೋಣ. ಕರ್ನಾಟಕ ಹೇಳಿ. ಕರ್ನಾಟಕ. 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 ಅನ್ನಪೂರ್ಣ? ಕರ್ನಾಟಕ. ಕರ್ನಾಟಕ. ಆಯ್ಕೆ 2. ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಆಗಿತ್ತು. ಆಂಧ್ರ ಪ್ರದೇಶದಲ್ಲಿ ಪುನುಗುನೂರು ಅಂತ ಒಂದು ಸ್ಥಳ, ಆ ಸ್ಥಳದಲ್ಲೇ ವಿಶೇಷವಾಗಿ ಕಂಡುಬರುತ್ತಂತೆ ಈ ಒಂದು ಗಿಡ್ಡ ತಳಿ. ನಮ್ಮಲ್ಲಿ ಮಲೆನಾಡು ಗಿಡ್ಡ ಅಂತ ಕರೀತೇವೆ ಕರ್ನಾಟಕದಲ್ಲಿ. ಅದೇ ಥರದ್ದು ಪುನುಗುನೂರು ಗಿಡ್ಡ ಅಂತ. ಇದು 70ರಿಂದ 80 ಸೆಂಟಿಮೀಟರ್ ಎತ್ತರ ಅಷ್ಟೇ, ಬಹಳ ಚಿಕ್ಕದದು. ಮಲೆನಾಡಲ್ಲಿ ಬೆಳೆಯುವಂಥ ಮಲ್ನಾಡು ಗಿಡ್ಡನೂ ಸಹ ಹೆಚ್ಚು ಕಡಿಮೆ 90 ಸೆಂಟಿಮೀಟರ್ ಅಷ್ಟು ಎತ್ತರ ಇರುತ್ತೆ. ಬಹಳ ಚಿಕ್ಕದು ಇದು. ಹೆಚ್ಚು ಅಂದರೆ 200 kg ತೂಗಬಹುದು ಅಷ್ಟೇ. ಸಾಮಾನ್ಯವಾಗಿ ಹಸುಗಳು ಎತ್ತುಗಳೆಲ್ಲ ಹೆಚ್ಚು ಕಡಿಮೆ 1000 kg ಆಸುಪಾಸಲ್ಲೇ ಇರೋದುಂಟು. ಆದರೆ ಇದು ಬರೀ 200 kg ತೂಗುತ್ತಂತೆ. ಆದರೆ ಈ ಹಸು ಕೊಡುವಂಥ ಹಾಲು ಏನಿದೆ ಅದರಲ್ಲಿ 8% ಕೊಬ್ಬಿನ ಅಂಶ ಇರುತ್ತಂತೆ. ಹಾಗಾಗಿ ಹೆಚ್ಚು ಪೌಷ್ಟಿಕವಾದದ್ದು ಈ ಹಾಲು ಅಂತ ಹೇಳ್ತಾರೆ. ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಧಾರ್ಮಿಕ ಕ್ಷೇತ್ರಗಳು, ವಿಶೇಷವಾಗಿ ತಿರುಪತಿ ಕ್ಷೇತ್ರ ಏನಿದೆ ಅದು ಈ ಪುನಗನೂರು ಗಿಡ್ಡ ಕೊಡುವಂಥ ಹಾಲು ಏನಿದೆ ಆ ಹಾಲನ್ನೇ ಅಭಿಷೇಕ ಇತ್ಯಾದಿ ದೇವತಾ ಕಾರ್ಯಗಳಿಗೆ ಬಳಸ್ತಾರಂತೆ. ಮುಂದಿನ ಪುಸ್ತಕ, ಅಂಕಿತಾಬ್ ಜಿಂದಾಬಾದ್, ಎಚ್ ಡುಂಡಿರಾಜ್ ಬರೆದಿರುವಂಥದ್ದು. ಪ್ರಶ್ನೆ, 1964ರಲ್ಲಿ ಕಿವುಡ ಮೂಗರ ಸಮಸ್ಯೆಯನ್ನು ಕುರಿತ ಚಲನಚಿತ್ರ ನಿರ್ಮಾಣವಾಯಿತು. ಅದು ಯಾವುದು? ಕನ್ನಡದಲ್ಲಿ ಇದು. ಆಯ್ಕೆಗಳನ್ನು ನೋಡೋಣ. ನಾಂದಿ, ಮಾಲತಿ ಮಾಧವ, ಮುಕ್ತಿ, ಚಿನ್ನದ ಗೊಂಬೆ. ಮೊದಲಿಗೆ ಸೋಮಶೇಖರ್, ಆನಂತರ ಪ್ರೀತಮ್ ಕುಮಾರ್. ಮುಕ್ತಿ. ಮುಕ್ತಿ ಆಯ್ಕೆ 3. ಪ್ರೀತಮ್? ಮಾಲತಿ ಮಾಧವ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ನಾಂದಿ ಆಗಿತ್ತು. ವಾದಿರಾಜ್ ಜವಾಹರ್ ಅವರು ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದರು. ಎನ್ ಲಕ್ಷ್ಮೀನಾರಾಯಣ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ರು. ಚಿತ್ರದಲ್ಲಿ ರಾಜ್ಕುಮಾರ್, ಹರಿಣಿ, ಕಲ್ಪನಾ ಮತ್ತು ಬಾಲಕೃಷ್ಣ ಅವರು ಅಭಿನಯಿಸಿದರು. ಲಂಡನ್ ಕಾಮನ್ವೆಲ್ತ್ ಚಿತ್ರೋತ್ಸವದಲ್ಲಿ ಪ್ರಶಸ್ತಿಯನ್ನು ಗಳಿಸುತ್ತೆ. ಹಾಗಾಗಿ ಕನ್ನಡ ಚಿತ್ರರಂಗಕ್ಕೆ ಸೀಮಿತವಾಗಿ ಯೋಚನೆ ಮಾಡೋದಾದರೆ ಮೊದಲ ಬಾರಿಗೆ ಒಂದು ಚಿತ್ರ ವಿದೇಶದಲ್ಲಿ ಪ್ರದರ್ಶಿತವಾಗಿ ಒಂದು ಪ್ರಶಸ್ತಿಯನ್ನು ಗಳಿಸುತ್ತೆ. ಇದು ಕಿವುಡ ಮತ್ತು ಮೂಗರ ಸಮಸ್ಯೆಯನ್ನು ಕುರಿತಂಥ ಮೊದಲ ಭಾರತೀಯ ಚಿತ್ರ ಅನ್ನೋ ಹೆಸರು ಸಹ ಈ ನಾಂದಿ ಚಿತ್ರಕ್ಕೆ ಉಂಟು. ಮುಂದಿನ ಪುಸ್ತಕ, ಉತ್ತರ ಭಾರತದ ಯಾತ್ರಾ ಪ್ರಬಂಧ, ಡಾಕ್ಟರ್ ಉಷಾ ವೆಂಕಟೇಶ್ ಅಗರ್ಖೇಡ್ ಬರೆದಿರುವಂಥದ್ದು. ಪ್ರಶ್ನೆ, ಬಿಟ್ಟ ಅಕ್ಷರಗಳನ್ನು ತುಂಬಿ. ಅಕ್ಷರಗಳು ತುಮ್, ಭ, ದಿ, ತಿ, ದಿ. ಹೇಳಿ ಅನ್ನಪೂರ್ಣ. ತುಂಗಭದ್ರಾ ನದಿ ತೀರದಲ್ಲಿ. ತೀರದಲ್ಲಿ. ತೀರದಿ. ತೀರದಿ. ಇನ್ನೊಂದು ಸಲ ಹೇಳಿ. ತುಂಗಭದ್ರಾ ನದಿಯ ತೀರದಿ. ನದಿಯ ತೀರದಿ. ಸೊ ಎರಡನೇದಾಗಿ ಪ್ರೀತಮ್ ಕುಮಾರ್ ಅವರು ತುಂಗಭದ್ರಾ ನದಿಯ ತೀರದಿ. ಅದೇ ಉತ್ತರ. ಉತ್ತರವನ್ನು ನೋಡೋಣ. ತುಂಗಭದ್ರಾ ನದಿಯ ತೀರದಿ ಉತ್ತರ ಸರಿಯಾಗಿದೆ. ಉತ್ತರ ಭಾರತ ಯಾತ್ರಾ ಪ್ರಬಂಧ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಅನ್ನಪೂರ್ಣ ಅವರಿಗೆ. ದಿವಾನ್ ಪೂರ್ಣಯ್ಯ, ಮೈಸೂರು ರಾಜ್ಯದ ಮೊದಲ ದಿವಾನರು, ಎಂ.ಎನ್. ಸುಂದರರಾಜ್ ಬರೆದಿರುವಂಥದ್ದು. ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 78 ಕೂಡು 38, 95 ಕಳೆ 41, 12 ಗುಣಿಸು 19, 150 ಭಾಗಿಸು 5.
ಮೊದಲಿಗೆ ಬಜರುತ್ತಿದ್ದಾರೆ ಅನ್ನಪೂರ್ಣ ಅವರು 403. 403 403 ಹೇಳಿ ಪ್ರೀತಮ್ ಕುಮಾರ್. 228. ಭಿನ್ನವಾದ ಉತ್ತರ. ಸೋಮಶೇಖರ್ ಇನ್ನು ಲೆಕ್ಕವನ್ನು ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 116, 54, 228, 30 ಎಲ್ಲವನ್ನು ಕೂಡಿದ್ರೆ 428 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದೆ ನಾವು ಕೊಡ್ತಾ ಇದ್ದೇವೆ ಆವರ್ತ. ಆಶಾ ರಘು ಅವರು ಬರೆದಂಥ ಕನ್ನಡ ಕಾದಂಬರಿ. ಪ್ರಶ್ನೆ: ಇದು ಯಾವ ಹಬ್ಬದ ತಿನಿಸು? ಚಿತ್ರವನ್ನು ನೋಡೋಣ. ಮೊದಲಿಗೆ ಅನ್ನಪೂರ್ಣ, ಆನಂತರ ಪ್ರೀತಮ್ ಕುಮಾರ್ ಅವರು ಬಜರುತ್ತಿದ್ದಾರೆ. ಅನ್ನಪೂರ್ಣ. ನಾಗರ ಪಂಚಮಿ. ನಾಗರ ಪಂಚಮಿ. ಪ್ರೀತಮ್. ನಾಗರ ಪಂಚಮಿ. ನಾಗರ ಪಂಚಮಿ. ಆಯ್ಕೆಗಳನ್ನು ನೋಡೋಣ. ದೀಪಾವಳಿ, ವಿನಾಯಕ ಚೌತಿ, ಗೋಕುಲಾಷ್ಟಮಿ ಹಾಗೂ ಸಂಕ್ರಾಂತಿ. ಅನ್ನಪೂರ್ಣವರೇ? ಗೋಕುಲಾಷ್ಟಮಿ. ಪ್ರೀತಮ್. ವಿನಾಯಕ ಚೌತಿ. ಸೋಮಶೇಖರ್. ಸರ್ ಸಂಕ್ರಾಂತಿ. ಸಂಕ್ರಾಂತಿ. ಉತ್ತರವನ್ನು ನೋಡೋಣ. ಸಂಕ್ರಾಂತಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಸೋಮಶೇಖರ್ ಮೊದಲನೇದಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಕಡ್ಡಾಯವಾಗಿ ನಾವು ಬಳಸ್ತೇವೆ, ಹಂಚ್ತೇವೆ ಅದನ್ನು. ಎಳ್ಳು ಬೆಲ್ಲದ ಜೊತೆಗೆ ಎಳ್ಳಿನ ಉಂಡೆಗಳನ್ನು ಸಹ ಬಳಸೋದುಂಟು. ಅಂದರೆ ಬೇರೆ ಹಬ್ಬಗಳಲ್ಲಿ ಮಾಡಬಾರ್ದು ಅಂತ ಏನಲ್ಲ, ಆದರೆ ವಿಶೇಷವಾಗಿ ವೈಜ್ಞಾನಿಕ ಅರ್ಥದೊಡನೆ ಬಳಸೋದು ಎಳ್ಳು. ಯಾಕಂದರೆ ಇದು ಋತು ಪರಿವರ್ತನೆ ಕಾಲ. ಚಳಿಗಾಲದಿಂದ ಬೇಸಿಗೆ ಕಡೆಗೆ ನಾವು ಹೋಗ್ತಾ ಇರ್ತೇವೆ. ಅಂಥ ಸಂದರ್ಭದಲ್ಲಿ ಮೈ ಒಣಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದಷ್ಟು ತೈಲಾಂಶ ದೇಹವನ್ನು ಸೇರಲಿ ಅನ್ನೋ ಉದ್ದೇಶದಿಂದ ಎಳ್ಳು ಬೆಲ್ಲವನ್ನೇ ತಿನ್ನಬೇಕು ಅಂತ ನಮ್ಮ ಹಿರಿಯರು ಒಂದು ಪದ್ಧತಿಯನ್ನು ಜಾರಿಗೆ ತಂದಿದ್ದಾರೆ. ಹಾಗಾಗಿ ಕಡ್ಡಾಯವಾಗಿ ಎಳ್ಳು ಬೆಲ್ಲವನ್ನೇ ಸೇರಿಸೋದು ಹೆಚ್ಚು. ಗಣೇಶನ ಹಬ್ಬದಲ್ಲೂ ಮಾಡ್ತೇವೆ, ಮತ್ತು ಕೃಷ್ಣಾಷ್ಟಮಿಯಲ್ಲೂ ಮಾಡ್ತೇವೆ. ಬೇರೆ ಸಂದರ್ಭದಲ್ಲಿ ಮನಸ್ಸು ಬಂದಾಗೆಲ್ಲ ಮಾಡ್ಕೊಂಡು ತಿಂತೇವೆ, ಇಲ್ಲ ಅಂತಲ್ಲ. ಆದರೆ ಧಾರ್ಮಿಕ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಬಳಸೋದು ಸಂಕ್ರಾಂತಿಯ ಸಂದರ್ಭದಲ್ಲಿ. ಮುಂದಿನ ಪುಸ್ತಕ ಕನ್ನಡ ನಿಜ ವ್ಯಾಕರಣ. ಡಾಕ್ಟರ್ ಪಿ ಗಿರಿಧರ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಮು, ಮ, ಹ, ಖ, ಡಿ, ಕು, ನೋ, ನೆ. ಅನ್ನಪೂರ್ಣ ಅವರು ಬಜರುತ್ತಿದ್ದಾರೆ. ಉತ್ತರ: ಮುಖ ನೋಡಿ ಮಣೆ ಹಾಕು. ಮುಖ ನೋಡಿ ಮಣೆ ಹಾಕು ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡೋಣ. ಮುಖ ನೋಡಿ ಮಣೆ ಹಾಕು ಉತ್ತರ ಸರಿಯಾಗಿದೆ. ಕನ್ನಡ ನಿಜ ವ್ಯಾಕರಣ. ಡಾಕ್ಟರ್ ಪಿ ಗಿರಿಧರ್ ಬರೆದಿರುವಂಥದ್ದು. ಕೊಟ್ಟಿದ್ದೇನೆ ಅನ್ನಪೂರ್ಣ ಅವರಿಗೆ. 3 ಪುಸ್ತಕವನ್ನು ಕೊಡೋಕ್ಕೆ ಈಗ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ತಾನಾಗಿಯೇ ಪ್ರಕಟವಾದ ದೇವರ ವಿಗ್ರಹ, ಉತ್ತಮವಾದ ಗುಂಪು. ಮೊದಲಿಗೆ ಬಜರುತ್ತಿದ್ದಾರೆ ಅನ್ನಪೂರ್ಣ, ಆನಂತರ ಸೋಮಶೇಖರ್. ಅನ್ನಪೂರ್ಣ. ಒಂದು ಉತ್ತರ: ಉದ್ಭವ ಮೂರ್ತಿ. ಉದ್ಭವ ಮೂರ್ತಿ. ಉತ್ತರವನ್ನು ನೋಡೋಣ. ಉದ್ಭವ ಮೂರ್ತಿ ಉತ್ತರ ಸರಿಯಾಗಿದೆ. ಮಲೆನಾಡಿನ ಮರೆಯದ ನೆನಪುಗಳು, ಗಿರಿಮನೆ ಶಾಮರಾವ್ ಬರೆದಂಥ ಪುಸ್ತಕ ಕೊಟ್ಟಿದ್ದೇವೆ. 2 ಉತ್ತರ. ತದ್ಭವ. ಉತ್ತಮವಾದ. ಅದ್ಭುತ. ಅದ್ಭುತ. ತಾವೇನಾದರೂ ಉತ್ತರ ಕೊಡ್ತೀರಾ ಸೋಮಶೇಖರ್? ಪ್ರೀತಮ್? ಉತ್ತರವನ್ನು ನೋಡೋಣ. ಉದ್ಭಟ ಅಂತ ಹೇಳ್ತೇವೆ, ಉತ್ತಮವಾದ ಅಂತ. 3 ಉತ್ತರ. ಯಾರು ಬೇಕಾದರೂ ಬಜರುತ್ತಬಹುದು, ಉತ್ತರವನ್ನು ಕೊಡಬಹುದು. ಹೇಳಿ ಅನ್ನಪೂರ್ಣ. ಸಮೂಹ. ಸಮೂಹ. ಉತ್ತರವನ್ನು ನೋಡೋಣ. ಸಮೂಹ ಉತ್ತರ ಸರಿಯಾಗಿದೆ. ಆಯ್ದ ಭಾವಗೀತೆಗಳು. ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿ ಬರೆದಂಥ ಪುಸ್ತಕ.
ಕೊಟ್ಟಿದ್ದೇನೆ ಅನ್ನಪೂರ್ಣ ಅವರಿಗೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಪ್ರೀತಮ್ ಅವರಿಗೆ. ಸಿದ್ಧವಾಗಿದ್ದೀರಾ? ಹೌದು. ಮೊದಲ ಪ್ರಶ್ನೆ, ಕರುಳಿನ ಕುಡಿ ಎನ್ನುವ ನುಡಿಗಟ್ಟಿನ ಅರ್ಥವೇನು? ತನ್ನ ಸಂತಾನ, ಪರರ ಸಂತಾನ. ತನ್ನ ಸಂತಾನ. ಮುಂದಿನ ಪ್ರಶ್ನೆ, ಮಳೆ ನೀರು ಕುಡಿದು ಬದುಕುವ ಹಕ್ಕಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಾತಕ, ಜಾತಕ. ಚಾತಕ. ಮುಂದಿನ ಪ್ರಶ್ನೆ, ಎಷ್ಟು ಜನ ಆದಿತ್ಯರಿದ್ದಾರೆ? 12, 24. 12. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಮೂಗಿಗಿಂತ. ಗೊತ್ತಿಲ್ಲ ಸರ್. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕರಿ ಬುಗುಡಿ. ತಲೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ, ಕರುಳಿನ ಕುಡಿ ತನ್ನ ಸಂತಾನ ಸರಿಯಾಗಿದೆ. 2 ಉತ್ತರ, ಚಾತಕ ಸರಿಯಾಗಿದೆ. 3 ಉತ್ತರ, 12 ಸರಿಯಾಗಿದೆ. 4 ಉತ್ತರ, ಮೂಗಿಗಿಂತ ಮೂಗುತಿ ಭಾರ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಕಾಳು ಮೆಣಸು ಉತ್ತರ ಆಗಿತ್ತು. 3 ಪ್ರಶ್ನೆಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಅನ್ನಪೂರ್ಣ ಅವರಿಗೆ ಬರ್ತಾ ಇದೆ. ಮೊದಲ ಪ್ರಶ್ನೆ, ಕಬ್ಬಿಣದ ಕಡಲೆ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕಠಿಣವಾದ ವಿಷಯ, ತಿನ್ನಲು ಕಷ್ಟವಾಗುವ ಕಡಲೆ. ಕಠಿಣವಾದ ವಿಷಯ. ಮುಂದಿನ ಪ್ರಶ್ನೆ, ಕೊಡುಗೈ ದಾನಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಾಗಿ, ಬಾಗಿ. ಚಾಗಿ. ಮುಂದಿನ ಪ್ರಶ್ನೆ, ದ್ವಾದಶಾದಿತ್ಯರು ಯಾರ ಮಕ್ಕಳು? ದಿತಿ ಕಶ್ಯಪ, ಅದಿತಿ ಕಶ್ಯಪ. ಅದಿತಿ ಕಶ್ಯಪ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಕೀರ್ತಿ ದೊಡ್ಡದು. 5ನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕರಿ ಎತ್ತು ಬಿಳಿ ಎತ್ತು ನೀರಿಗೆ ಹೋಯಿತು, ಕರಿ ಎತ್ತು ಅಲ್ಲೇ ಉಳೀತು, ಬಿಳಿ ಎತ್ತು ಮನೆಗೆ ಬಂತು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ, ಕಬ್ಬಿಣದ ಕಡಲೆ ಕಠಿಣವಾದ ವಿಷಯ ಸರಿಯಾಗಿದೆ. 2 ಉತ್ತರ, ಕೊಡುಗೈ ದಾನಿ ಚಾಗಿ ಸರಿಯಾಗಿದೆ. 3 ಉತ್ತರ, ಅದಿತಿ ಕಶ್ಯಪ ಉತ್ತರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ, ಇದು ಉದ್ದಿನ ಬೇಳೆಯ ವರ್ಣನೆಯಾಗಿತ್ತು. ಉದ್ದಿನ ಕಾಳನ್ನು ನೆನೆ ಹಾಕಿದ್ರೆ ಕಾಳಿನ ಮೇಲೆ ಇರುವ ಸಿಪ್ಪೆಯನ್ನೆಲ್ಲ ಬಿಸಾಕ್ತೇವೆ, ಬಿಳಿ ಕಾಳನ್ನು ಮಾತ್ರ ನಾವು, ಬೇಳೆಯನ್ನು ಮಾತ್ರ ನಾವು ಬಳಸ್ತೇವೆ. 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಸೋಮಶೇಖರ್ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಕಪಿಸೇನೆ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕೋತಿಗಳ ಗುಂಪು, ಮಕ್ಕಳ ಗುಂಪು. ಕೋತಿಗಳ ಗುಂಪು. ಮುಂದಿನ ಪ್ರಶ್ನೆ, ಅಚ್ಚುಗಟ್ಟಾಗಿರುವವನು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಬಾಕ, ಚಾಕ. ಚಾಕ. ಮುಂದಿನ ಪ್ರಶ್ನೆ, ಅರ್ಜುನಿ ಎಂದರೆ ಯಾರು? ಅಭಿಮನ್ಯು, ಘಟೋತ್ಕಚ. ಘಟೋತ್ಕಚ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ರವಿ ಕಾಣದ್ದನ್ನು ಕವಿ ಕಂಡ. ಕವಿ ಕಂಡ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕರಿಯಪ್ಪ ನೀನೆಷ್ಟು ದಪ್ಪ ಇದ್ರೂ ಲಾಭ, ಸತ್ರೂ ಲಾಭ. ಆನೆ. ಆನೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ, ಕಪಿಸೇನೆ ಅಂದರೆ ಮಕ್ಕಳ ಗುಂಪು. ಶಬ್ದದ ಅರ್ಥ ಕೇಳಲಿಲ್ಲ ನಾನು, ನುಡಿಗಟ್ಟಾಗಿ ಬಳಸಿದಾಗ ಅದಕ್ಕೆ ಭಿನ್ನವಾದ ಅರ್ಥ ಇರುತ್ತೆ. 2ನೇ ಪ್ರಶ್ನೆಗೆ ಉತ್ತರ ಚಾಕ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಅಭಿಮನ್ಯು, ಅರ್ಜುನನ ಮಗ ಅರ್ಜುನಿ ಆಗ್ತಾನೆ. ಹಾಗಾಗಿ ಅಭಿಮನ್ಯು ಸರಿಯಾದ ಉತ್ತರ ಆಗಿತ್ತು. 4ನೇ ಪ್ರಶ್ನೆಗೆ ಉತ್ತರ ರವಿ ಕಾಣದ್ದನ್ನು ಕವಿ ಕಂಡ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 5ನೇ ಪ್ರಶ್ನೆಗೆ ಉತ್ತರ ಆನೆ ಸರಿಯಾದ ಉತ್ತರವನ್ನು ತಾವು ಕೊಟ್ಟಿದ್ದೀರಾ. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಪ್ರೀತಮ್ ಕುಮಾರ್ ಅವರಿಗೆ 40 ಅಂಕಗಳು, 4 ಪುಸ್ತಕಗಳು ದೊರೀತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು.
8 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಸ್ವೀಕರಿಸಿ ಅಭಿನಂದನೆಗಳು. 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ ಸೋಮಶೇಖರ್ ಅವರಿಗೆ. ಸ್ವೀಕರಿಸಿ ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.